ಹಾಯ್, ನಾನು ಕೃಷ್ಣ ಅಂತ ನೋಡ್ತೀರಾ KC ಶೋ ಚಾನಲ್ನ. ಸೊ ಇವತ್ತಿನ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದರೆ, ಇವತ್ತು ನಮ್ಮ ಕಾಲೇಜಿಗೆ ನಮ್ಮ 27 ಇಯರ್ಸ್ ಓಲ್ಡ್ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಅಂದರೆ 1997 ಪಾಸಾದ BA ಬ್ಯಾಚ್ನವರೆಲ್ಲರೂ ಒಟ್ಟಿಗೆ ಸೇರ್ತಾ ಇದ್ದಾರೆ. ಸೊ ಅದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ, ಆ ಒಂದು ಗುಡ್ ಮೆಮೊರಿ ಅಥವಾ ಆ ಒಂದು ಮೆಮೊರಿಯನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೀನಿ. ಸೊ ಅದು ಈ ವ್ಲಾಗು. ಇದು ಜಸ್ಟ್ ಹೈಲೈಟ್ಸ್ ಆಗಿರುತ್ತೆ. ಅಂದರೆ ಮೇನ್ ವಿಷಯಗಳನ್ನು ಮಾತ್ರ ಕಟ್ ಮಾಡಿದ್ದೀನಿ. ಅಂದರೆ ವೀಡಿಯೋ ಎಡಿಟ್ ಮಾಡುವಾಗ ಕಟ್ ಮಾಡಿದ್ದೀನಿ. ಸೊ ನಿಮಗೆ ಕಂಪ್ಲೀಟ್ ವೀಡಿಯೋ ನೋಡಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಚಾನಲ್ ಕೊಟ್ಟಿರ್ತೀನಿ, KC ಪ್ರೊಡಕ್ಷನ್ಸ್ ಅಂತ. ಅದರಲ್ಲಿ ನಿಮಗೆ ಕಂಪ್ಲೀಟ್ ವ್ಲಾಗ್ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಓಕೆ, ಇದರಲ್ಲಿ ಜಸ್ಟ್ ಹೈಲೈಟ್ಸ್ ವ್ಲಾಗು ಅಂತ ಹೇಳ್ಬೋದು. ಮೇನ್ ಇಂಪಾರ್ಟೆಂಟ್ ವಿಷಯಗಳು. ಓಕೆ, ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾ ಬಹಳ ಸಂತೋಷ ಆಗಿದೆ. ನಮ್ಮೆಲ್ಲ ಗುರುಗಳು ವೇದಿಕೆ ಮುಂಭಾಗದಲ್ಲಿ ನಿಂತಿದ್ದಾರೆ. ಬಂಧುಗಳು, ನಿಮ್ಮೆಲ್ಲರಿಗೂ ಗೊತ್ತಿದೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ವರ್ಣಿಸಿದ್ದಾರೆ. ಬಹುಶಃ ಗುರು ಮತ್ತು ಭಗವಂತನ ಮಧ್ಯೆ ಯಾರು ಮೊದಲು ಹೇಳುವಾಗ ಗುರುವನ್ನ ತೋರಿಸ್ತೇವೆ ಅಂತ ನಾವು. ಯಾಕೆಂತ ಹೇಳಿದ್ರೆ ಭಗವಂತನ ಇರುವಿಕೆಯನ್ನು ಕೂಡ ತೋರಿಸಿದವನು ಗುರು ಅಂತ ಹೇಳಿ. ಹಾಗಾಗಿ ನಮಗೆ ವಿದ್ಯೆಯನ್ನು ನೀಡಿದಂತಹ, ನಮಗೆ ಬುದ್ಧಿಯನ್ನು ನೀಡಿದಂತಹ, ನಮಗೆ ಶಿಕ್ಷಣದ ಸಂಸ್ಕಾರವನ್ನು ನೀಡಿದಂತಹ, ನಮಗೆ ಮಾರ್ಗದರ್ಶನ ಮಾಡಿದಂತಹ, ನಮ್ಮ ಏಳಿಗೆಯನ್ನು ಬಯಸಿದಂತಹ ಎಲ್ಲ ಗುರು ಸಮೂಹದವರು ನಮ್ಮ ಜೊತೆಗೆ ಇರುವುದು ನಮ್ಮೆಲ್ಲರ ಭಾಗ್ಯ ಅಂತಿರುವಂತಹ ಮಾತುಗಳನ್ನು ಪುನರುಚ್ಚರಿಸುತ್ತಾ, ನಮಗೆ ವಿದ್ಯಾದಾನ ಮಾಡಿ ನಮ್ಮನ್ನ ಒಂದು ಹಂತಕ್ಕೆ ನಿಲ್ಲಿಸಿ ನಮಗೆ ಜನ್ಮ ಕೊಡೋರು ಅಪ್ಪ ಅಮ್ಮ. ನಂತರ ಅಪ್ಪ ಅಮ್ಮ ಜನ್ಮ ಕೊಟ್ಟ ಮೇಲೆ ಸಂಪೂರ್ಣ ನಮ್ಮನ್ನ ನಿಮ್ಮ ಗುರುಗಳ ಕಸ್ಟಡಿಗೆ ಒಪ್ಪಿಸ್ತಾರೆ. ಸಂಪೂರ್ಣ ನಮ್ಮ ಬೆಳವಣಿಗೆ, ನಮ್ಮ ಆಗುಹೋಗುಗಳು, ನಮ್ಮ ನಡೆ ನುಡಿ ವ್ಯವಹಾರಗಳು ಎಲ್ಲವೂ ಕೂಡ ಸಂಪೂರ್ಣ ನಿಮ್ಮ ಆಶೀರ್ವಾದ ಮೂಲಕ ನಡೀತಿರ್ತದೆ. ಹಾಗೆ ನಮಗೆ ಆಶೀರ್ವಾದ ಮಾಡಿ, ವಿದ್ಯಾದಾನ ಮಾಡಿ, ನಮ್ಮನ್ನ ಸಮಾಜದ ಒಂದು ಒಳ್ಳೆಯ ಬೆಳವಣಿಗೆಯ ವ್ಯಕ್ತಿಗಳಾಗಿ ಆಶೀರ್ವದಿಸಂತ ಎಲ್ಲ ನಿಮ್ಮ ಗುರುಗಳ ಚರಣಾರವಿಂದಗಳಿಗೆ ನಾನು ಸ್ಥಿರವಾಗಿ ನಮಿಸುತ್ತಾ, ನಮ್ಮ ಪ್ರೀತಿಯ ಮನ್ನಣೆಗೆ ಆಹ್ವಾನ ಕೊಟ್ಟು, ಎಷ್ಟು ಒತ್ತಡ ಇದ್ರೂ ಕೂಡ ಎಲ್ಲವನ್ನ ಬದಿಗೊತ್ತಿ ನಮ್ಮ ಮನ್ನಣೆಗೆ ಆಹ್ವಾನ ಕೊಟ್ಟು ಬಂದು ಪುನಃ ನಿಮ್ಮ ಶಿಷ್ಯನ ನೋಡ್ಬೇಕು, ಪುನಃ ನಿಮ್ಮ ಶಿಷ್ಯನ ಹರಿಸಬೇಕು ಅಂತ ಈ ವೇದಿಕೆ ಬಂದು ಅಲಂಕರಿಸಿದ್ರೆ ಸರ್, ನಿಮಗೆ ನಮ್ಮ ಎಲ್ಲ ಶಿಷ್ಯ ಬೃಂದ ಪರವಾಗಿ ಹೃದಯಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರಸ ಜನನ ವಿರಸ ಮರಣ ಸಮರಸವೇ ಜೀವನ. ಕನ್ನಡದ ವರಕವಿ ಡಾಕ್ಟರ್ ದ ರಾ ಬೇಂದ್ರೆಯವರ ಸರಳ ಸುಂದರ ಕವನದ ಸಾಲುಗಳೊಂದಿಗೆ ಪ್ರಾಸ್ತಾವಿಕ ಮಾತು ಎಂಬ ನೆಲೆಯಲ್ಲಿ ಮಾತ್ರ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. 1997ರ BA ವಿದ್ಯಾರ್ಥಿಗಳ ಮಿಲನ ಅಥವಾ ಸಮ್ಮಿಲನ ಅಂತ ಏನು ಬೇಕಾದರೂ ನೀವು ಕರೀಬಹುದು. ಆದರೆ ಆ ಮಿಲನ ಮತ್ತು ಸಮ್ಮಿಲನದ ಹಿನ್ನೆಲೆಯಲ್ಲಿ ಇರತಕ್ಕಂತಹ ಶ್ರಮದ ಬಗ್ಗೆ ಮಾತ್ರ ನಾನು ನಿಮ್ಮ ಗಮನವನ್ನು ಸೆಳೆಯುವ ಪ್ರಯತ್ನವನ್ನ ಮಾಡಿದ್ದೇನೆ. ಆತ್ಮೀಯರೇ, ಒಂದು ಕಾರ್ಯಕ್ರಮ ಸುಂದರ ಆಗಬೇಕು, ಚಂದ ಆಗಬೇಕು, ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಅದರ ಹಿನ್ನೆಲೆಯಲ್ಲಿ ಅನೇಕರ ಶ್ರಮ ಇರ್ತದೆ. ತಾವೆಲ್ಲ ಒಪ್ಪಿಕೊಳ್ತೀರಿ ಅಂತ ಭಾವಿಸಿಕೊಂಡಿದ್ದೇನೆ. 1997ರಲ್ಲಿ ನಾವು ತರಗತಿಯಲ್ಲಿ ಕಲಿತಾ ಇರುವಾಗ ಆ ತರಗತಿಯನ್ನ ಚಂದ ಮಾಡಬೇಕು, ಆ ಕ್ಲಾಸ್ ಚಂದ ಆಗ್ಬೇಕು ಅಂತ ಹೇಳಿದ್ರೆ ಆ ಅಧ್ಯಾಪಕರು ಒಂದಷ್ಟು ತಯಾರಿಯನ್ನ ಮಾಡ್ಕೊಂಡು ಬರ್ತಾರೆ. ಎಷ್ಟೇ ವರ್ಷ ಅನುಭವ ಇರುವ ಒಬ್ಬ ಅಧ್ಯಾಪಕರು ಕೂಡ ಒಂದು ತರಗತಿಗೆ ಬರುವಾಗ, ನಮ್ಮಲ್ಲಿ ಕೂಡ ಕೆಲವರು ಇವತ್ತು ಅಧ್ಯಾಪಕರಾಗಿದ್ದಾರೆ, ಒಳ್ಳೆಯ ತಯಾರಿಯನ್ನ ಮಾಡಿ ಬರ್ತಾರೆ. ಆ ತಯಾರಿ ಮಾಡಿ ಬಂದಾಗ ಅವರಿಗೆ ಒಳ್ಳೆಯ ಪಾಠವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ತರ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಇವತ್ತು ಚಂದ, ಇಷ್ಟು ಚಂದ, ಸರಿಸುಮಾರು 35ರಿಂದ 40 ಜನ ಬಂದಿದ್ದಾರಲ್ಲ.
35 ಮನೆಯಿಂದ ಬಂದಿರತಕ್ಕಂತಹ, 35 ವಿಭಿನ್ನ ದೃಷ್ಟಿಕೋನಗಳನ್ನ ಹೊಂದಿರತಕ್ಕಂತಹ, 35 ವಿಭಿನ್ನ ಅಭಿರುಚಿಗಳನ್ನ ಹೊಂದಿರತಕ್ಕಂತಹ 35 ತಂದೆ ತಾಯಿಯಂದಿರ ಮಕ್ಕಳು ಇವತ್ತು ಎಲ್ಲರನ್ನು ಒಂದು ಸೇರಿಸಲಿಕ್ಕೆ ಅದರ ಹಿನ್ನೆಲೆಯಲ್ಲಿ ಪಟ್ಟಿರುವ ಶ್ರಮ ಇದೆಯಲ್ಲ, ಶ್ರಮದ ಮೂಲಕ, ಕ್ರಮದ ಮೂಲಕ, ಪರಿಶ್ರಮದ ಮೂಲಕ ಮಾತ್ರ ಇಂಥ ಒಂದು ಕಾರ್ಯಕ್ರಮ ಬರುತ್ತೆ ಅಂತ ಸಂದರ್ಭೋಚಿತವಾಗಿ ಹೇಳ್ತಾ ಇದ್ದೇನೆ. ಒಂದು ಒಳ್ಳೆಯ ಚಪ್ಪಾಳೆಯೊಂದಿಗೆ ಒಳ್ಳೆಯ ಪರಿಸ್ಥಿತಿಗಳು ಬದಲಾಗ್ತಾ ಇರ್ತವೆ, ಆದರೆ ಮನಸ್ಥಿತಿ ಮಾತ್ರ ಬದಲಾಗಬಾರ್ದು. ಪರಿಸ್ಥಿತಿ ಯಾವುದೇ ಇರಲಿ, ಆ ಮನಸ್ಥಿತಿ ಮಾತ್ರ ಅದೇ ಇರಬೇಕು. ಹಾಗಾಗಿ 97ರಿಂದ 27 ವರ್ಷಗಳ ಕಾಲದಲ್ಲಿ ನಾವು ಇದೇ ಇದ್ದೀವಿ. ಅದು ಇವತ್ತು ನೋಡಿದಾಗ ನಾವೆಲ್ಲರೂ ಮತ್ತೆ 97 ಹೋದಾಗೆ ಆಗಿದೆ, ಅದು ವಿಶೇಷ. ವ್ಯಕ್ತಿತ್ವಕ್ಕೆ ಕನ್ನಡಿಯಾಗಿರುವಂಥದ್ದು ಎರಡೇ, ಒಂದು ಮೌನ, ಮತ್ತೊಂದು ನಗು. ಮೌನ ಎಲ್ಲಿ ನಿಮಗೆ ಮಾತಾಡಬೇಕಾದಂತಹ ಆವೇಶ ಒತ್ತಡ ಬಂದರೂ ಕೂಡ ಮಾತಾಡದಿದ್ರೆ ಅದೇ ಆಭರಣ. ಯು ಆರ್ ದಿ ಜ್ಯುವೆಲ್ಸ್ ಆಫ್ ಅವರ್ ಗುಡ್ ವಿಲ್. ನೀವೆಲ್ಲ ಹಳೆ ವಿದ್ಯಾರ್ಥಿಗಳೆಲ್ಲ ಇದ್ದೀರಲ್ಲ, ನಮ್ಮ ಈ ಸಂಸ್ಥೆಯ ಆಭರಣ ಅದೇ, ಅದು ಜ್ಯುವೆಲ್ಸ್ ಆಫ್. ನೀವು ನಮ್ಮ ಆಭರಣ. ನೀವು ಒಳ್ಳೆಯ ಸಂದೇಶವನ್ನು ರವಾನೆ ಮಾಡುವ, ರಾಯಭಾರಿಯಾಗಿ ನೀವು ವರ್ತಿಸುವ, ಒಳ್ಳೆಯತನವನ್ನು ಮತ್ತು ಇಲ್ಲಿಯ ಸಂಸ್ಥೆಯ ಅಂತಃಸತ್ವವನ್ನು ಪ್ರಚಾರ ಮಾಡುವ ಏನಾದರೂ ರಾಯಭಾರಿಗಳಿದ್ದರೆ ಒಂದು ಕಾಲೇಜಿನ ಹಳೆ ವಿದ್ಯಾರ್ಥಿಗಳು. ಇಂಥ ಒಂದು ವ್ಯವಸ್ಥೆಯಲ್ಲಿ ನೀವು ತೊಡಗಿರುವವರು ಅಥವಾ ಇಂಥ ಒಂದು ಸಾಧನೆ ಮಾಡಿ ನೀವು ನಮ್ಮೊಂದಿಗೆ ಇವತ್ತು ನಮ್ಮನ್ನೆಲ್ಲ ಸನ್ಮಾನಿಸಿದ್ರಿ, ಭಾಳ ಸಂತೋಷ ಆಗಿದೆ. ಅವರು ಹೇಳಿದ್ರಲ್ಲ, ಮಾಲತಿಯವರು ಹೇಳಿದ್ರೆ ತುಂಬ ಸಂತೋಷ ಆಗ್ತದೆ, ಏನು ಮಾತಾಡಬೇಕು ಗೊತ್ತಿಲ್ಲ ಅಂತ. ಸೊ ಅದೇ ನಾನು ಕೆಲವೆಲ್ಲ ಇಲ್ಲಿ ಒಂದು ಚಿಪ್ಪು ಕೆಲವೆಲ್ಲ ಖಾಲಿ ಆಗ್ತಾ ಇದೆ. ಚಿಪ್ಪೆ ಈಸ್ ಫುಲ್ ವಿತ್ ಸೋ ಮಚ್ ಆಫ್ ನಾಲೆಜ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್. ಆದರೆ ಬೇಕಾದನ್ನು ಮಾತ್ರ ಈ ಚೌಕಟ್ಟಲ್ಲಿ ಹೇಳಿ ನಾನು ಒಂದು ಅಥವಾ 2 ನಿಮಿಷ ಮುಗಿಸ್ತೇನೆ ಇಲ್ಲಿ. ಹಾಗೆ ನೀವು ಇಲ್ಲಿಯ ಒಂದು ಸಂಸ್ಥೆಯಲ್ಲಿ ಇನ್ನು ನಾವು 2 ವರ್ಷದಲ್ಲಿ ರುದ್ರಕಮ್ಮನಿಗೆ ಗೊತ್ತಿದೆ, ಅವರಿಗೆ ಒಂದು ಜವಾಬ್ದಾರಿ ಇದೆ. ಇದು ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಮಾಡಲಿಕ್ಕೆ ಮುಂದಾಗ್ತಿರುವಂಥ ಅದಕ್ಕೆಲ್ಲ ಸಿದ್ಧತೆ ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅಲ್ಲಿ ಮಮತಾ ಹೌದು ಅಂತೇಳಿ ತಲೆ ಅಲ್ಲಾಡಿಸ್ತಿದ್ದಾರೆ. ಆದ್ದರಿಂದ ಅವು ಎಲ್ಲ ಅನುರಾಧ ಕುರುಂಜಿ ಅವರೆಲ್ಲ ಇದ್ದಾರೆ, ಅವರೆಲ್ಲ ಏನು ಕುಲದೀಪ್ ಇದ್ದಾರೆ, ಮತ್ತೆ ಸೀತಾರಾಮ್ ಏನೆಕಲ್ಲು ಪೀಡಿ ಇದ್ದಾರೆ, ಎಲ್ಲ ಇವರೆಲ್ಲ ಮುಂದಾಗಿ ಕೈ ಜೋಡಿಸಿಕೊಂಡು ಈ ಒಂದು ಕಾರ್ಯಕ್ರಮ ಘಟಿಸುವ ಹಾಗೆ ನೀವೆಲ್ಲ ಖಂಡಿತವಾಗಿ ಕೂಡ ನೀವೆಲ್ಲ ಪ್ರಯತ್ನ ಪಡ್ತೀರಿ ಅಂತ ತಿಳ್ಕೊಳ್ತೇನೆ. ಗೋಲ್ಡನ್ ಜೂಬ್ಲಿಗೆ ಖಂಡಿತವಾಗಿ ನೀವೆಲ್ಲ ಕರೆದ್ರೆ ನಾವು ಬರ್ತೇವೆ. ದೇವರ ದಯದಿಂದ ನಾವು ಆರೋಗ್ಯವಂತವಾಗಿದ್ದೇವೆ. ಏನು ಆರೋಗ್ಯವಂತವಾಗಿದ್ದೇವೆ ಏನೂ ಇದಿಲ್ಲ, ಭಾಳ ಇದು ಆತ್ಮವಿಶ್ವಾಸದಿಂದ. ಅವ್ರು ಹೇಳಿದ್ರಲ್ಲ ದಮ್ಮು ಇದ್ದರೆ ನೀವು ನನ್ನ ಮನೆ ಎದುರು ಮಾತಾಡಿದ್ರೆ ಯಾರು ಹೇಳ್ತಿದ್ರಂತಲ್ಲ, ಯಾರು ಸಂಜಯ್ ಉತ್ಪಾದಿಯವರೇ ಕ್ಲಾಸ್ನಲ್ಲಿ. ಹಾಗೆ ಈಗ ನಾವು ನಮ್ಮನ್ನು ಕರೀರಿ, ಬರ್ತೀವಿ. ಗೃಹಿಣಿಯಾಗಿಯೋ, ಕೃಷಿಕರಾಗಿಯೋ, ಅಥವಾ ಅಧ್ಯಾಪಕರಾಗಿಯೋ, ಅಥವಾ ವಕೀಲರಾಗಿಯೋ ಇಲ್ಲಿ ಉಮ್ಮರ್ ಬೀಜದ ಕಟ್ಟೆಯವರ ಬಗ್ಗೆ ಒಂದು ಪ್ರಸ್ತಾಪ ಮಾಡಲೇಬೇಕು. ಎಷ್ಟು ತನ್ನನ್ನು ಗಂಧ ತನ್ನನ್ನು ತಾನು ಸುಟ್ಟುಕೊಂಡು ಉಳಿದವರಿಗೆ ಪರಿಮಳ ಕೊಟ್ಟಾಗೆ ತಾನು ತನ್ನ ಜೀವನವನ್ನು ಪರರ ಒಂದು ಪ್ರಯೋಜನಕ್ಕಾಗಿ ಅದನ್ನು ತ್ಯಾಗ ಮಾಡುತ್ತಾ ಎಷ್ಟು 4 ಭಾಗಗಳನ್ನೆಲ್ಲ ನೋಡಿಕೊಂಡು ಒಂದು ರಾಷ್ಟ್ರೀಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಪಡೆದಂಥವರು ಅವರ ಮುಂದೆ ಮಾತನಾಡುವಂಥದ್ದು ನನಗೆ ಹೆಮ್ಮೆ ಅಲ್ವಾ. ಸೊ ನೀವೆಲ್ಲ ಅಂಥ ಒಂದು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕಲಿಸಿ ಅವರು ಕೂಡ ಚೆನ್ನಾಗಿ ಇಲ್ಲಿ ನೀವು ಕಲ್ತದ್ದು ಮಾತ್ರ ಅಲ್ಲ, ಈ ಮುಂದೆ ನಿಮ್ಮ ಸಂಸಾರವನ್ನು ಇದು ಬೆಳೆಸುವ ಮತ್ತು ಬೆಳಗಿಸುವ ಆ ಕ್ರಿಯೆಯಲ್ಲಿ ಆ ಸಂಸ್ಕಾರವನ್ನು ಬೆಳೆಸುವಂಥ ಒಂದು ಶಕ್ತಿ ತುಂಬುವಂಥ ಕೆಲಸ ನೀವು ಹಾಗೆ ಮಾಡುತ್ತಾ ಸಮಾಜಕ್ಕೆ ನಾನು ಆಸ್ ಎ ಸ್ಟೂಡೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್ ಐ ಕ್ಯಾನ್ ರೆಕಮೆಂಡ್ ಓನ್ಲಿ ದಿಸ್, ಏನು ಒಂದು ಸ್ಟ್ರಾಂಗ್ ರಿಪಬ್ಲಿಕ್ ಆಫ್ ಇಂಡಿಯಾ. ತುಂಬಾ ಸಂತೋಷದ ಸಂದರ್ಭ ಇದು, ದಯವಿಟ್ಟು ಮಾತಾಡಬೇಡಿ. ಯಾಕಂದ್ರೆ ಭಾವನೆಗಳು ಒಂದು ಹೊಸ ಮೌಲ್ಯವನ್ನು ಇಲ್ಲಿ ಸ್ಪ್ರೆಡ್ ಮಾಡ್ತಾ ಇವೆ. ಅದು ವಿನಯದ ಮೌಲ್ಯ.
ಈ ವಿದ್ಯಾರ್ಥಿಗಳೆಲ್ಲ ಇವತ್ತು ವಿನಯದ ಮೌಲ್ಯವನ್ನು ಇಟ್ಟುಕೊಂಡು ನಮ್ಮನ್ನು ಆಮಂತ್ರಿಸಿ ಇಷ್ಟು ಒಳ್ಳೆಯ ಗೌರವ ಕೊಟ್ಟದ್ದೆಲ್ಲ ತುಂಬ ಸಂತೋಷ ಆಗಿದೆ. ಒಬ್ಬೊಬ್ಬ ವಿದ್ಯಾರ್ಥಿಯ ಸಾಧನೆಗಳು ಕೂಡ ಏನು ತೋರಿಸ್ತದೆ ಅಂದರೆ ನಮ್ಮ ಜವಾಬ್ದಾರಿಯಿಂದ ಮಾಡಿದ ಕೆಲಸಗಳ ಪ್ರತಿಫಲಗಳು ಈ ರೀತಿ ವಿಶ್ವದಾದ್ಯಂತ ವಿಸ್ತರಿಸಿ ಫಲ ಕೊಡ್ತಾ ಇವೆ ಅನ್ನೋದು ನಮಗೆ ತುಂಬ ದೊಡ್ಡ ಸಂತೋಷ. 97ರ ರಿಸಲ್ಟ್ ಬಂತು. ರಿಸಲ್ಟ್ ಬಂದಾಗ ನಮಗೆಲ್ಲ ಪ್ರತಿ ವರ್ಷ ಅವರೊಂದು ಗಡಗಡ ಮಾಡ್ತಿದ್ರು 100% ಬರಬೇಕು ಅಂತ. ಆ ವರ್ಷ ನಮ್ಮ ಕಾಲೇಜ್ ರಿಸಲ್ಟ್ ಸ್ವಲ್ಪ ಹಿಂದೆ ಇತ್ತು, ಆದರೆ ಇಲ್ಲ 100% ಸೋಷಿಯಾಲಜಿಗೆ ಬಂದಿತ್ತು. ನಾನು ಸೋಷಿಯಾಲಜಿ ರಿಸಲ್ಟ್ ಹಿಡ್ಕೊಂಡು ಅವರ ಆಫೀಸಿಗೆ ಹೋದೆ. ಆಗ ಅವ್ರು ಹೇಳಿದ್ರು, ನೀವು ಶಾಲೆ ಮಾಡಿ ಕಾಲೇಜ್ ನೆಗ್ಲೆಕ್ಟ್ ಮಾಡ್ತಿದ್ದೀರಿ ಅಂತ ಗ್ರಹಿಸಿದೆ, ಆದರೆ ಇಲ್ಲ 100% ಬಂದಿದೆ ಅಂತ ಸಮಾಧಾನದ ಉತ್ತರ. ಆ ಕಾರಣಕ್ಕಾಗಿ ನಾನು ಈ ಬ್ಯಾಚಿನವರಿಗೆ ವಿಶೇಷ ಅಭಿನಂದನೆ ಹೇಳ್ತೇನೆ. ಇನ್ನೊಂದು ಅನುಭವ ಹೇಳಬೇಕಿದ್ರೆ, ಒಂದು ವರ್ಷ ನಮ್ಮ ಕಾಲೇಜಿನಿಂದ ವಿದ್ಯಾರ್ಥಿಗಳನ್ನ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಯಾರು ಒಪ್ಪಲಿಲ್ಲ. ಕೊನೆಗೆ ವಿದ್ಯಾರ್ಥಿಗಳು ನನ್ನ ಹತ್ರ ಬಂದು, ಸರ್ ನೀವಾದ್ರೂ ಒಪ್ಪಲೇಬೇಕು, ನಾವು ನಿಮ್ಗೆ ಏನೂ ತೊಂದರೆ ಮಾಡೋದಿಲ್ಲ, ಖಂಡಿತ ತೊಂದರೆ ಮಾಡೋದಿಲ್ಲ, ನೀವು ಬನ್ನಿ ಅಂತ ಒತ್ತಾಯ ಮಾಡಿದ್ರು. ಆಯ್ತಪ್ಪ, ಈ ಮಕ್ಕಳಿಗೆ ಪ್ರವಾಸ ಆದ ಅವಕಾಶ ತಪ್ಪಿಸೋದು ಯಾಕೆ ಅಂತೇಳಿ ನಾನು ಅವರ ಜೊತೆ ಹೋದಾಗ ಏನು ಜವಾಬ್ದಾರಿ ಅವರು ಕೊಡಲಿಲ್ಲ. ಪ್ರವಾಸ 4 ದಿವಸ ಮುಗಿಸಿ ಬಂದೆವು. ಬಂದ ಮೇಲೆ ಸೋಮಶೇಖರ್ ಅಂತ ಇದ್ದು ನಿಮ್ಗೆ ಗೊತ್ತಲ್ಲ, ವಾಚ್ಮ್ಯಾನ್, ಅವ ಹೇಳಿದ, ಕೇಳ್ತಾ ಉಂಟಲ್ಲ, ಅವ ಅಂತ ಹೇಳಿದ ವಿಚಾರ ಮಾಡಿ ಆತ್ಮೀಯತೆ ಸೋಮಶೇಖರ್ ನೋಡ್ತೀನಿ ನಮಗೆ. ಏನು ಹೇಳಿದ್ರು ಅಂದರೆ, ಸರ್ ನಿಮ್ಮ ಜೊತೆ ಹೋಗಿ ಎಲ್ಲ ವಾಪಸ್ ತಂದದ್ದಲ್ವ ಅಂತ. ಎಂಥದ್ದು ಕೇಳಿ, ಕುಪ್ಪಿ ತೆಕ್ಕೊಳ್ಳಿಕ್ಕೆ ಆಗಲಿಲ್ಲ ನಿಮಗೆ ಕೊಡೋ ಸಂದೇಶ ಏನಂದ್ರೆ, ಯಾವ ಫೀಲ್ಡ್ಗಳಿಗೆ ಎಂಟರ್ ಆಗಿದ್ದೀರಾ ಆ ಫೀಲ್ಡ್ಗಳಿಗೆ ಹೇಗೆ ನೀವು ವಿಸ್ತರಿಸಿಕೊಂಡಿದ್ದೀರಿ, ಇನ್ನೂ ವಿಸ್ತಾರದ ಜಾಗಗಳಿಗೆ ಹೋಗಲಿಕ್ಕೆ ಸಾಧ್ಯ ಇದೆ. ಆ ಸಾಧ್ಯತೆಗಳನ್ನೆಲ್ಲ ನೀವು ಉಪಯೋಗಿಸಿಕೊಂಡು ಇನ್ನೂ ಚೆನ್ನಾಗಿ ಬೆಳೆದು ಇನ್ನೊಂದು ಸಂದರ್ಭದಲ್ಲಿ ಭೇಟಿಯಾಗುವ ಹೊತ್ತಿಗೆ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಕಥೆ ಹೇಳೋದಕ್ಕೆ ಬನ್ನಿ ಅಂತ ಹೇಳ್ತಾ ನಾನು 1997ನೇ ಇಸ್ವಿಯಲ್ಲಿ ನಾನು ರೋಟರಿ ಗ್ರೂಪ್ ಸ್ಟಡಿ ಎಕ್ಸ್ಚೇಂಜ್ ಟೀಮಿನ ಒಬ್ಬ ಮೆಂಬರ್ ಆಗಿ ಫ್ರಾನ್ಸಿಗೆ ಹೋಗಿ ಆ ನಂತರ ಯುರೋಪಿನ 8 ಇತರ ರಾಷ್ಟ್ರಗಳನ್ನು ನೋಡಿ ಬರಲಿಕ್ಕೆ ಸಾಧ್ಯ ಆಯಿತು. ಆಗ ಯಾವ ಬ್ಯಾಚ್ ಇತ್ತು ಫೈನಲ್ ಇಯರ್ನಲ್ಲಿ ಅಂತೇಳಿ ನಾನು ನೆನಪಿಸಿಕೊಂಡಾಗ ಇದೇ ಬ್ಯಾಚ್. ಹಾಗಾಗಿ ನಿಮಗೆ ತುಂಬಾ ನಾನು ಸಂತೋಷದಿಂದ ಅಭಿವಾದನವನ್ನು ಸಲ್ಲಿಸ್ತಾ ಇದ್ದೇನೆ. ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿದೆ, ಅದು ನನ್ನ ಆತ್ಮಕಥನ. ಈ ತರಗತಿಯಲ್ಲಿ ಕೆಲವರು ನನ್ನ ಪುಸ್ತಕವನ್ನು ಕೊಳ್ಳುವರಿದ್ದಾರೆ. ಒಬ್ಬರು ಶಾರದಾ, ನನಗೆ ಅವರ ಬಗ್ಗೆ ತುಂಬಾ ಆತ್ಮೀಯತೆ. ಅವರು ನಾನು ಯಾವಾಗ ಹೇಳಿದ್ರು ಕೂಡ ಬೇಡ ಅಂತ ಹೇಳಿದವರೇ ಇಲ್ಲ. ಆಮೇಲೆ ನಮ್ಮ ಉಮ್ಮರು, ಆಮೇಲೆ ರವೀಂದ್ರ ಇದ್ದಾರೆ, ಮತ್ತೆ ಮೀನಾಕ್ಷಿ ಒಳರಂಬೆ ಅವರು ನನ್ನ ಎಲ್ಲ ಪುಸ್ತಕವನ್ನು ಓದಿ ನನಗೆ ಆಗಾಗ ಫೋನ್ ಮಾಡೋದು, ಬಹಳ ಚಂದ ಉಂಟು ಸರ್, ಹೆಚ್ಚು ಬರೀರಿ ಅಂತ. ಹಾಗೆ ನಮ್ಮ ಪುಟ್ಟಣ್ಣ ನನ್ನ ಪರಿಸ್ಥಿತಿನ ನೋಡಿ, ಸರ್ ನಿಮ್ಮ ಪುಸ್ತಕ ಬಿಡುಗಡೆಗೆ ಎಷ್ಟು ಕಷ್ಟ ಉಂಟಲ್ಲ ಅಂತೇಳಿ 25,000 ರೂಪಾಯಿ. ನೀವು ಮಾತ್ರ ಅಲ್ಲ, ಬೇರೆ ಬ್ಯಾಚಿನವರು ಕೂಡ ಸೇರ್ಬೇಕು. ಬೇರೆ ಬ್ಯಾಚಿನವರು ಸೇರಿ ಅದು ವಿದ್ಯಾರ್ಥಿ ಮಹಾಸಂಗಮ ಆಗಬೇಕು. ನಾವು ಮುಸ್ತಿಯನ್ನು ಬಿಗಿ ಮಾಡಿದಷ್ಟು ಅಕ್ಕಿ ಕಡಿಮೆ ಹಿಡಿತದೆ. ಮುಸ್ತಿಯ ಬಿಗಿತವನ್ನು ಕಡಿಮೆ ಮಾಡಿದಷ್ಟು ಅಕ್ಕಿ ಜಾಸ್ತಿ ಇರ್ತದೆ. ಹಾಗೆ ಸಂಬಂಧಗಳಲ್ಲಿ ಪ್ರೀತಿ ಎಂಬ ಅಕ್ಕಿ ಕಡಿಮೆ ಹಿಡಿಯಬೇಕು ಅಥವಾ ಜಾಸ್ತಿಯಾಗಿ ಮುಗಿಯಬೇಕು, ಅದು ಆಯ್ಕೆ ನಿಮಗೆ ಬಿಟ್ಟದ್ದು. ನೀವು ಯಾರನ್ನು ಹೇಗೆ ಪ್ರೀತಿಸಬೇಕು ಅದು ನೀವು. ನಾನು ಹೇಳಿ ನನ್ನ ಪ್ರೀತಿಸಿ ಅಂತ ನೀವು ಹೇಳುವಂಥದ್ದು ಅಲ್ವಾ. ನಿಮಗೆ ಹೇಗಿದೆ ಹಾಗೆ. ನಾನು ತುಂಬ ಹೊತ್ತು ಮಾತಾಡೋದಿಲ್ಲ, ಯಾಕಂದರೆ ಎದ್ದು ಬಂದಿದ್ದಾರೆ. ಕೊನೆಯದಾಗಿ ನಮ್ಮನ್ನೆಲ್ಲರೂ ನೀವು ಕರೆದು ಇಲ್ಲಿಗೆ ಬರಮಾಡಿಕೊಂಡು ಸನ್ಮಾನಿಸಿ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಿದ್ದೀರಿ. ಹಾಗೆ ನಿಮಗೆಲ್ಲರಿಗೂ ನನ್ನ ವೈಯಕ್ತಿಕ ತುಂಬುವುದೈದ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು. ನನಗೆ ಹೇಗೆ ಕಾಣುತ್ತೆ ಅಂದರೆ, ಹಲವಾರು ರೀತಿಯ ಸುಂದರ ಪುಷ್ಪಗಳನ್ನು ಮತ್ತು ತರಹದ ಪರಿಮಳವನ್ನು ಸೂಸ್ತಕ್ಕಂಥ ಹೂಗಳನ್ನೆಲ್ಲ ಒಂದು ಬುಟ್ಟಿಗೆ ಹಾಕಿ ಎದುರಿಗಿಟ್ಟು ಕೂತರೆ ನೋಡುವಾಗ ಅನ್ನೋದು ನನಗೆ ಈ ಸಂದರ್ಭದಲ್ಲಿ ಕಾಣ್ತಾ ಇದ್ದೇವೆ. ಸೊ 27 ವರ್ಷದ ಹಿಂದೆ ನನ್ನ ವಿದ್ಯಾರ್ಥಿಯನ್ನಾಗಿದ್ದು ಈಗ ಭಾಳ ಎತ್ತರಕ್ಕೆ ಬೆಳೆದಿದ್ದಾರೆ. ಗುರು ಮಿಂಚಿನ ಶಿಷ್ಯರು ನೋಡಿ. ನಾನು PhD ಮಾಡಲಿಲ್ಲ, ನಮ್ಮ ಪ್ರಭಾತ್ ಅವರು PhD ಮಾಡಿದ್ದಾರೆ. ಎಲ್ಲ ಗುರು ಸಂಭ್ರಮಿಸ್ತಕ್ಕಂಥ ವಿಷಯ. ನಮಗಿಂತಲೂ ತುಂಬ ಎತ್ತರಕ್ಕೆ ಬೆಳೆದಿದ್ದನ್ನು ನೋಡ್ತೀವಲ್ಲ, ಆವಾಗ ನಮ್ಮ ಪ್ರಯತ್ನ
ಸಫಲವಾಯಿತು, ಸಾರ್ಥಕವಾಯಿತು ಎಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಮೂಡುತ್ತೆ. ಅಂಥ ಒಂದು ಸುಂದರವಾದ ಸಂದರ್ಭವನ್ನು ನೀವೀಗ ಇಲ್ಲಿ ಸೃಷ್ಟಿ ಮಾಡಿದಿರಿ. ನನಗೆ ಭಾಳ ಸಂತೋಷ ಆಗುತ್ತೆ. ಅದಕ್ಕೆ ಹೆಂಡತಿಗೆ ಹೇಳಿದೆ, 27 ವರ್ಷಗಳಿಂದ ಅವರು ನನಗೆ ಎಷ್ಟೋ ಜನ ಕಂಡು ಬಂದಿಲ್ಲ. ಪ್ರದೀಪ್ ಅವರು ಕಾಣಸಿಗ್ತಾರೆ, ಆಮೇಲೆ ತುಂಬ ಅಪರೂಪಕ್ಕೆ ನಮ್ಮ ಉಮರ್ ಬೇಲ್ಕಟ್ಟೆಯವರು ಕಾಣಸಿಗ್ತಾರೆ, ಬಾಲರಾಜ್ ಅವರು ಕಾಣಸಿಗ್ತಾರೆ, ಕೆಲವರೆಲ್ಲ ಕಾಣಲಿಕ್ಕೆ ಸಿಗ್ತಾರೆ. ಆದರೆ ಹೆಚ್ಚಿನವರು ಸಿಕ್ಕಲಿಲ್ಲ. ಇದನ್ನು ನಾನು ಚಾತಕ ಪಕ್ಷಿ ಅಂತೇನೆ ನಾನು ಕಾಯ್ತಿದ್ದೆ. ಆ ದಿನ ಆ 4ನೇ ತಾರೀಕು ಯಾವತ್ತು ಬರುತ್ತೆ, ನನ್ನ ವಿದ್ಯಾರ್ಥಿಗಳನ್ನು ಅಷ್ಟು ನಾನು ಕ್ಲಾಸಲ್ಲಿ ಬಹಳ ಗೌರವದಿಂದ ನಡೆಸ್ಕೊಳ್ತಾ ಇದ್ದೆ. ನಿಮಗೆ ಗೊತ್ತಿದೆ, ನಾನು ಹೇಳ್ತಾ ಇದ್ದೆ ವಿದ್ಯಾರ್ಥಿ ದೇವರು ಅಂತ ಹೇಳ್ತಾ ಇದ್ದೆ. ನಿಮ್ಮಿಂದಾಗಿ ಈ ಸಂಸ್ಥೆ, ನಿಮ್ಮಿಂದಾಗಿ ನಾವು, ಹಾಗಾಗಿ ನೀವು ದೊಡ್ಡವರಾಗಿ ಬೆಳಿಬೇಕು, ಎತ್ತರಕ್ಕೆ ಬೆಳಿಬೇಕು ಅನ್ನುವ ಅಂಥ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಬರ್ತಿದ್ದಾರೆ. ಅವರು ಹೇಗಾಗಿದ್ದಾರೆ, ನೋಡಲಿಕ್ಕೆ ಹೇಗಿದ್ದಾರೆ. ಹಾಗಾಗಿ ನಾನು ಆ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಕ್ಲಾಸ್ಗೆ ಹೋಗ್ತಾ ಇದ್ದೆ, ಚೆಂದಾಗಿ ಡ್ರೆಸ್ಸು ಕೂಡ ಮಾಡಿಕೊಡ್ತಾ ಇದ್ದೆ. ಈಗ ಪ್ರಾಯ ಆಗಿಬಿಟ್ಟಿದೆ, ಈ 79 ಪ್ರಾಯದಲ್ಲಿ ಇದ್ದೇನೆ. ಈಗ ನಮ್ಮ ಜವರೇಗೌಡರು ಹೇಗಿದ್ದರು, ಹೇಗೆ ಬರ್ತಾರೆ ಅಂತಾರೆ. ಆಗ ತುಂಬ ಟಿಪ್ ಟಾಪ್ ಆಗಿ ಟ್ರಿಮ್ ಹಾಗೆ ನಾನು ಡ್ರೆಸ್ ಹಾಕಿದ್ದೀನಿ ಅನ್ನೋ ಡಾಕ್ಟರ್ ರುದ್ರಕುಮಾರ್ ಸರ್ ಅವರೇ ಮತ್ತು ನನ್ನ ಗುರುಗಳೇ ಹಾಗೂ ಎಲ್ಲರೇ, ಮಾತಿಗೆ ಹೋಗುವುದಿಲ್ಲ, ಮಾತಿಗೆ ಹೋಗುವುದಿಲ್ಲ, ಮೌನಕ್ಕೆ ಶರಣಾಗುವುದಿಲ್ಲ, ಮಾತಿಗೆ ಹೋಗುವುದಿಲ್ಲ, ಮೌನಕ್ಕೆ ಶರಣಾಗುವುದಿಲ್ಲ. ನಿಮ್ಮ ಪ್ರೀತಿಗೆ ಸೋತಿದ್ದೇನೆ, ನಿಮ್ಮ ಪ್ರೀತಿಗೆ ಸೋತಿದ್ದೇನೆ. ನಿಮ್ಮ ಕಾಲಿನ ಸ್ಪರ್ಶಕ್ಕೆ ನಾನು ಸಂಪೂರ್ಣ ಮರೆತು ಹೋಗಿದ್ದೇನೆ. ನಿಮಗೆ ಆಭಾರಿಯಾಗಿದ್ದೇನೆ. ನಿಮ್ಮ ಕೆಲವರ ತಲೆಯನ್ನು ನೋಡಿದಾಗ ನನಗೆ ಸಂತಸವಾಗಿದೆ, ನನಗೆ ತುಂಬಾ ಸಂತಸವಾಗಿದೆ. ನಿಮ್ಮೆದುರು ನಾನು ಮಾತಾಡುವುದಿಲ್ಲ, ನಿಮ್ಮೆದುರು ಮಾತಾಡುವುದಿಲ್ಲ. ಯಾಕೆಂದರೆ ನಿಮ್ಮೆದುರು ಮಾತಾಡುವ ದಮ್ಮು ಈಗ ನನಗೆ. ಇವತ್ತು ನೀವಿಲ್ಲಿ ಎಲ್ಲರೂ ಬರುವಾಗ ನಿಮ್ಮ ನಿಮ್ಮ ಗುರುಗಳನ್ನ ಗೌರವಿಸುವ ರೀತಿ ಇದೆಯಲ್ಲ, ಅದನ್ನು ನೋಡಿ ಬಹಳ ಸಂತೋಷ ಆಯಿತು. ಆಗ ನಾನು ನಮ್ಮ ದಾಮೋದರ್ ಸರ್ ಅವ್ರಿಗೆ ಹೇಳ್ಕೊಂಡು ಬಂದೆ, ನಮ್ಮ ಶಿಕ್ಷಕರೊಂದಕ್ಕೆ ಗುರುಗಳಿಗೆ ಸಿಗುವಂಥದ್ದು ಇದೊಂದೇ ಭಾಗ್ಯ ಸರ್, ಬೇರೆ ಯಾರಿಗೆ. ಅಂದರೆ ಅದು ನಿಜವಾಗಿ ಕೂಡ ನೀವು 27 ವರ್ಷಗಳನ್ನೇ ಕಳೆದಿದ್ದೀರಿ. 27 ವರ್ಷಗಳ ಹಿಂದೆ ನೀವು ನಿಮ್ಮ ಟೀಚರ್ಸನ್ನ ಯಾವ ರೀತಿಯಾಗಿ ನೋಡಿದ್ರಿ, ಇವತ್ತು ಅದೇ ಮನೋಭಾವದಿಂದ ಹಾಗೆ ನಾವು ಹೇಗಿರ್ಬೇಕು, ನಮ್ಮ ಗುರುಗಳ ಆಶೀರ್ವಾದ ನಮ್ಗೆ ಹೇಗೆ ಬೇಕು ಅನ್ನುವಂಥದ್ದನ್ನ ನೀವೆಲ್ಲರೂ ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೀರಿ ಅನ್ನುವಂಥದ್ದು ನನ್ನ ಮನಸ್ಸಿಗೆ ಬಂದದ್ದು. ಹಾಗಾಗಿ ನಾನು ಕಾಲೇಜಿನ ಪರವಾಗಿ ನಮ್ಮ ಹಿರಿಯ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಹೇಳಿದ್ರೆ, ಪ್ರತಿಯೊಂದು ಸಂದರ್ಭದಲ್ಲೂ ಅತಿ ಹೆಚ್ಚಿನ ನಮ್ಮ ಹಳೆಯ ವಿದ್ಯಾರ್ಥಿಗಳನ್ನೇ ಕರೆದು ಹೆಚ್ಚಿನ ಪ್ರೋಗ್ರಾಮ್ಸ್ ಅನ್ನು ಮಾಡಿದ್ದೇವೆ. ಸೊ ಹಾಗಾಗಿ ಕೆಲವು ಪ್ರೋಗ್ರಾಮ್ಗಳನ್ನು ಮಾಡುವಾಗ ಅದರ ಅತಿಥಿಗಳಾಗಿ ನಮ್ಮ ಹಳೆಯ ವಿದ್ಯಾರ್ಥಿಗಳೇ ಇದ್ದಾರೆ. ನನಗೆ ಈಗಲೂ ಕೂಡ ಇನ್ನೊಂದಷ್ಟು ಹೆಚ್ಚು ಜನ ಪರಿಚಯ ಆದ ಕಾರಣ ಇನ್ನು ಮುಂದೆ ತಾವುಗಳು ನಮ್ಮ ಕಾಲೇಜಿಗೆ ಅತಿಥಿಯ ರೂಪದಲ್ಲಿ ಕೂಡ ಬಂದು ನಮ್ಮ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಿಕೊಳ್ಬೇಕು ಅಂತೇಳಿ ಹೇಳ್ತಾ, ಆಡಳಿತ ಮಂಡಳಿಯ ಪರವಾಗಿ, ಕಾಲೇಜಿನ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಉತ್ತಮವಾದಂತ ಬಾಂಧವ್ಯ ಇರಲಿ. ಹೀಗೆ ನೀವು ಮುಂದೆ ನಿಮ್ಮ ಈ ಒಂದು ಗೆಟ್ ಟುಗೆದರ್ ಅನ್ನ ಮಾಡ್ಕೊಳ್ತಾ ಹೋದಂತೆ ನೀವೆಲ್ಲರೂ ಕೂಡ ಅತಿ ಹೆಚ್ಚಿನ ಜನ ಸೇರ್ತಾ ನಿಮ್ಮ ಒಳಗಿನ ಸಂಬಂಧಗಳು ತುಂಬಾ ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.